ಹುಣಸೂರಿನಿಂದ NMS ವಂಡರ್ ಟೂರ್ಸ್ರವರು 15 ದಿನ ಅಥವಾ 17 ದಿನಗಳ ಪ್ರವಾಸವನ್ನು ಹುಣಸೂರಿನಿಂದ ಕೈಗೊಂಡು ಇವತ್ತು ಗುಜರಾತ್ನಲ್ಲಿದ್ದಾರೆ. ಇಲ್ಲಿ ಮಹಿಳೆಯರಿಗೋಸ್ಕರವಾಗಿ ಅವರು ಪ್ರತಿದಿನವೂ ಸಹ ಒಂದೊಂದು ಆಟವನ್ನು ಆಡಿಸ್ತಾ ಇದ್ದಾರೆ. ಇವತ್ತು ಏನು 17 ಬಾಕ್ಸ್ನಲ್ಲಿ 17 ತರಹದ ತರಕಾರಿಗಳನ್ನು ಕಾಳುಗಳನ್ನಿಟ್ಟು ಆಟವನ್ನು ಆಡಿಸಿದ್ರು. ಅದರಲ್ಲಿ ಗೆದ್ದವರಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ನೋಡೋದ ನಿತ್ಯಾನಂದರವರು ಏನು ಆಟ ಆಡಿಸಿದ್ರು, ಯಾವ ರೀತಿ ಬಹುಮಾನ ಕೊಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾವೀಗ ಹೋಗೋಣ ಗುಜರಾತಿನ ಒಂದು ವಸತಿ ಗೃಹಕ್ಕೆ. ಬನ್ನಿ ಈ ಕಡೆ ಸ್ಟಾರ್ಟ್ ಬಿಗಿನಿಂಗ್ 1 ಸೆಕೆಂಡ್ ಬೇಗ ಪಟ್ಪಟ ಕೊಡ್ಬೇಕು ಬೇಗ ಸೆಕೆಂಡ್ ಒಬ್ಬರಿಗೆ ಪಟ್ಪಟ್ ಅಂತ ಹೇಳ್ಬೇಕು. ಅಲ್ಲ 4 5 ಹೇಳಿ. 4 5 4 3 2 ಅವಾಗ ಭಾಷೆ ಹೆಸರು ಕಾಡು 4 ಇಲ್ಲ ಕೊಡಿ. ಆಲೂಗಡ್ಡೆ ಆಯ್ತು. ನೆಕ್ಸ್ಟ್ ಕಟ್ಟಕ್ಕೆ ಬೇಗ ತಡೆ ಬೇಗ ನೆಕ್ಸ್ಟ್ ಬೇಗ ಹೇಳಿ. ಏನಂತೆ? ಆಯ್ತು. ಬೇಗ ಫಾಸ್ಟಾಗಿ 3 2 1 अच्छे बाहर से इसका ಇಲ್ಲ ಅಷ್ಟೇ ಸರಿ ಎಸ್ ಸರಿ ಜೈ ಮಾಡ ಬೇಗ 3 2 4 3 2 ಬೇಗ ಹೇಳ್ಬೇಕು. ಯೋಗೇಶ್ವರಿ ಆಯ್ತು. ನೆಕ್ಸ್ಟ್ ಬೇಗ 1 2 3 ಆಯ್ತು. 1 2 3 ಬೇಗ ಮೇಡಮ್ ಇಲ್ಲೇ ನೋಡಿ ಅಂದೆ. ಗುರುಗಳೇ
ಅವೆಲ್ಲ ಇಲ್ಲ. ಬೇಗ 3, 2, 1. ಬೇಗ 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 ಫಾಸ್ಟ್. ಕಳಿ ಕಳಿ ಕಳಿ. ಏ ಯಾರು ಮಾತಾಡಬೇಡ. ನೀವು ಹೇಳ್ಬೇಕಂಗೆ ನನಗೆ ಬೇಗ ಬೇಗ 1, 3, 2, 1. ಓಕೆ. ಬೇಗ ಬೇಗ ಬೇಗ. ಬೇಗ ಬೇಗ 3, 2, 1 3, 2, 1 ಅಂತ ಹೇಳೋದು ಬಂದ್ಬಿಡ್ಬೇಕು. ಓಡ ಇಟ್ಟು 3, 2, 1 ಖಾರ ಪುಡಿ ಕಳ್ಳೆ ಇದು ಕೆಲಸ ಇದರಿಂದ ಒಂದು 18 ದಿನದ ಒಂದು ಪ್ರವಾಸ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ. ಈ ಪ್ರವಾಸ ಕಾರ್ಯಕ್ರಮದಲ್ಲಿ ಒಟ್ಟು 51 ಸದಸ್ಯರುಗಳು ಈ ಒಂದು ಪ್ರವಾಸಕ್ಕೆ ಬಂದಿದ್ದರು. ಇದರಲ್ಲಿ ಒಟ್ಟು 38 ಜನ ಲೇಡೀಸ್ಗಳಿದ್ದರು. ಆ ಲೇಡೀಸ್ಗಳಿಗೆ ಇವತ್ತೊಂದು ದಿನ ಒಂದು ಆಟ ಆಡಿಸ್ಬೇಕನ್ನೋ ಒಂದು ಇದರಲ್ಲಿ ನಮ್ಮ ಈ ಅಡುಗೆ ಸಾಮಾನುಗಳಲ್ಲಿ ಏನೇನು ಪದಾರ್ಥಗಳಿತ್ತು ಆ ಪದಾರ್ಥಗಳಲ್ಲಿ ಎಲ್ಲ ಪದಾರ್ಥಗಳನ್ನು ಒಂದೊಂದು ತಗೊಂಡು ಅದನ್ನು ಒಂದು ಗ್ಲಾಸಿನಲ್ಲಿ ಹಾಕಿ ಯಾರು ಈ ಒಂದು ಆಟದಲ್ಲಿ ಪಾಲ್ಗೊಳ್ತಾರೆ ಅವರಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಯಾವ್ಯಾವ ವಸ್ತುಗಳಂತ ಅವರಿಗೆ ಹೇಳಕ್ಕೆ ಹೇಳಿದ್ವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ಸುಜಾತ ಅವರು ಒಟ್ಟು 17 ಪದಾರ್ಥಗಳಲ್ಲಿ 13 ಪದಾರ್ಥಗಳನ್ನು ಸರಿಯಾಗಿ ಹೇಳಿದ್ದಾರೆ. ಅವರು ಮೊದಲನೇ ಬಹುಮಾನವನ್ನು ಪಡೆಯುತ್ತಿದ್ದಾರೆ. ಅವರಿಗೆ ನಮ್ಮ ಒಂದು ಸಂಘದಿಂದ ಈ ಒಂದು 300 ರೂಪಾಯಿಗಳನ್ನು ಬಹುಮಾನವಾಗಿ ನೀಡ್ತಾ ಇದ್ದೀವಿ. ಎರಡನೇದಾಗಿ ಒಟ್ಟು 17 ದಿನದಲ್ಲಿ 3 ಜನ 10 ಪಾಯಿಂಟ್ ತಗೊಂಡಿದ್ರು. ಅವರಿಗೆ ಎರಡನೇ ಬಾರಿಗೆ ಮತ್ತೊಮ್ಮೆ ಅವರಿಗೆ ಆಟ ಆಡಿಸಿ ಅದರಲ್ಲಿ ಎರಡನೇ ಬಾರಿಯಲ್ಲಿ ಮಾಲತಿಯವರು 12 ಅಂಕಗಳನ್ನು ತಗೊಂಡು ಎರಡನೇ ಪ್ರೈಸ್ ತಗೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ 200 ರೂಪಾಯಿಗಳನ್ನು ಬಹುಮಾನವಾಗಿ ನೀಡ್ತಾ ಇದ್ದೀವಿ. ಈ ಬಾಲಕಿಯವರು 12 ಪಾಯಿಂಟ್ ತಗೊಂಡಿದ್ದಾರೆ. ಮೂರನೇದಾಗಿ ನಳಿನಮ್ಮ ಅವರು ಮೂರನೇದಾಗಿ 11 ಅಂಕಗಳನ್ನು ತಗೊಂಡು 3ನೇ ಪ್ರೈಸ್ ತಗೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ 100 ರೂಪಾಯಿಗಳು. ಈ ಪುಟ್ಟ ಬಾಲಕ್ಕೆ ಇನ್ನು 100 ರೂಪಾಯಿನ ತಗೊಂಡಿದ್ದಾರೆ. ಈ ಒಂದು ಆಟದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರಿಂದ ಅವರಿಗೆ ನಮ್ಮ ಈ ಒಂದು ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೀನಿ. ಅದೇ ರೀತಿ ಈ ಸಂಘದಿಂದ ನಡೆಸುವ ಎಲ್ಲ ಸ್ಪರ್ಧೆಗಳಲ್ಲೂ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.